ವರ್ಲ್ಡ್ಸ್ ಲಾರ್ಜೆಸ್ಟ್ ಬೊಕ್ಕೆ ಅಲ್ವಾ ಇದು? ಗಿನ್ನಿಸ್ ರೆಕಾರ್ಡ್ ಆಗಿದೆ. ಈ ಗಿನ್ನಿಸ್ ರೆಕಾರ್ಡ್ ನಾನು ಬ್ರೇಕ್ ಮಾಡಿಸ್ತೀನಿ. ವಿಶ್ವದ ಅತಿ ದೊಡ್ಡ ಫ್ಲವರ್ ಬೊಕ್ಕೆ. ಎಲ್ರಿಗೂ ನಮಸ್ಕಾರ. ನಾವು ಸಾಮಾನ್ಯವಾಗಿ ಯಾರಿಗಾದ್ರೂ ಪ್ರೀತಿ ಅಥವಾ ಗೌರವ ತೋರಿಸ್ಬೇಕಪ್ಪ ಅಂತಂದ್ರ ಒಂದು ಚಿಕ್ಕ ಫ್ಲವರ್ ಬೊಕ್ಕೆ ಕೊಡ್ತೀವಿ. ಅದೇ ಒಂದು ಬೊಕ್ಕೆ ಎಷ್ಟು ದೊಡ್ಡದಾಗಿರ್ಬೋದು? ಇದಕ್ಕೊಂದು ಅಮೇಝಿಂಗ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ 2025ರಲ್ಲಿ ಗುಜರಾತ್ನ ಅಹಮದಾಬಾದ್ ಒಳಗಡೆ ಒಂದು ಇಂಟರ್ನ್ಯಾಷನಲ್ ಫ್ಲವರ್ ಶೋ ನಡೀತು. ಅಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಯುನಿಟಿ ಬ್ಲಾಸಮ್ ಅಂತೇಳಿ ಒಂದು ದೊಡ್ಡ ಫ್ಲವರ್ ಬೊಕ್ಕೆ ರೆಡಿ ಮಾಡಿದ್ರು. ಅದು ಸಾಮಾನ್ಯವಾದ ಬೊಕ್ಕೆ ಆಗಿರ್ಲಿಲ್ಲ, ಅದೊಂದು ಮಿರಾಕಲ್ ಆಗಿತ್ತು. ಸೊ ಅವರು ಸುಮಾರು 12,000 ಹೂಗಳನ್ನು ಉಪಯೋಗ ಮಾಡಿ ಆ ಬೊಕ್ಕೆ ತಯಾರು ಮಾಡಿದ್ರು. ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡೈತಿ. ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗೈತಿ. ಏನಪ್ಪಾ ಅಂತಂದ್ರ ನಿನ್ನೆ ಅವ್ರ ಲವ್ಗೋಸ್ಕರ, ಅವ್ರ ಪ್ರೀತಿಗೋಸ್ಕರ ಅವ್ರ ಹುಡುಗಿಗೆ ಇದನ್ನ ಮಾಡಿದ್ರು. ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಹಣ ಇನ್ವೆಸ್ಟ್ ಮಾಡಿರ್ತಾರ ಅದನ್ನ ಮಾಡಾಕ, ಕಡಿಮೆ ಖರ್ಚಂತರೂ ಆಗಿರಲ್ಲ. ಸೊ ಈ ತರ ಮಾಡಿದ್ರನ ನಿಜವಾದ ಪ್ರೀತಿ ಅಂತ ಅನ್ಬೋದನ್ನ? ಆಬ್ವಿಯಸ್ಲಿ ನಾಟ್. ಸಿ, ಎಕ್ಸ್ಪ್ರೆಸ್ಸಿಂಗ್ ಲವ್ ಏನಿರ್ತೈತಲ್ಲ ಅದು ಡಿಫ್ರೆಂಟ್ ವೇಸ್ ಆಗಿರ್ತೈತಿ. ಹಿ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಲವ್ ಬೈ ಡೂಯಿಂಗ್ ದಟ್. ಸಮ್ ಅದರ್ ಗೈ ಎಕ್ಸ್ಪ್ರೆಸ್ ಹಿಸ್ ಲವ್ ಇನ್ ಅದರ್ ವೇ. ಸೊ ನಾವು ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಕ್ಕೆ ಡಿಫ್ರೆಂಟ್ ವೇಸ್ ಇರುತ್ತೆ. ಒಬ್ಬೊಬ್ರು ಒಂದೊಂದು ವೇ ಫಾಲೋ ಮಾಡ್ತಾರೆ. ಸೊ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ, ನಾನು ಎಷ್ಟು ಎಫರ್ಟ್ ಹಾಕ್ತಿದ್ದೀನಿ ಅನ್ನೋದು. ಆದ್ರೆ ನಾನು ಏನ್ ಕೊಡ್ತಿದ್ದೀನಿ, ಎಷ್ಟು ದೊಡ್ಡದು ಕೊಡ್ತಿದ್ದೀನಿ, ಚಿಕ್ಕದು ಕೊಡ್ತಿದ್ದೀನಿ, ಏನು ಮ್ಯಾಟರ್ ಆಗಲ್ಲ. ಸೊ ಎಷ್ಟೇ ದೊಡ್ಡ ಗಿಫ್ಟು ಇವೆಲ್ಲ ಕೊಟ್ಟು ಕೂಡ ಅವ್ರ ಜೊತೆ ಟೈಮ್ ಕೊಡ್ಲಿಲ್ಲ, ಅವ್ರ ಜೊತೆ ಚೆನ್ನಾಗಿಲ್ಲ, ಹೊಂದ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಯೂಸು? ಸೊ ನಾನೇನ್ ಹೇಳೋದಪ್ಪ ಅಂತಂದ್ರೆ, ನಾವು ಯಾವುದೇ ರಿಲೇಶನ್ಶಿಪ್ ಒಳಗಡೆ ನಾವು ಏನ್ ಕೊಡ್ತೀವಿ, ಎಷ್ಟು ದೊಡ್ಡ ಕೊಡ್ತೀವಿ ಯಾವಾಗ್ಲೂ ಮ್ಯಾಟರ್ ಆಗಲ್ಲ, ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ. ಸೊ ಒಬ್ಬೊಬ್ರು ಒಂದೊಂದ್ ತರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇದನ್ನ ನೋಡಿ ನಿಮ್ಗೆ ಏನ್ ಅನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನನಗಂತೂ ಖುಷಿ ಅನಿಸ್ತ. ವಿಡಿಯೋ ಇಷ್ಟ ಆಗಿತ್ತಂದ್ರ ಜಲ್ದಿ ಲೈಕ್ ಮಾಡ್ರಿ. ನನಗೆ ಮಾನಿಟೈಸೇಷನ್ ಆಗತ್ತಿಲ್ಲ ಇನ್ನು. ಜಲ್ದಿ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಜಾಸ್ತಿ ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ರಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ. ಸ್ವಲ್ಪ ಜಲ್ದಿ ನನಗೆ ಮಾನಿಟೈಸೇಷನ್ ಆಗಕ್ಕೆ ಹೆಲ್ಪ್ ಮಾಡ್ರಿ. ಸೊ ನೆಕ್ಸ್ಟ್ ಟೈಮು ಇನ್ನೊಂದು ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ ನಾನು. ಅಲ್ಲಿ ತನ ಮಿಸ್ ಮಾಡ್ಕೊಳ್ತೀರ್ರಿ. ಸಿಗ್ತೀನಿ. ಬಾಯ್.